ಹಿಂಪಡೆಯಬೇಕು. ಹಿಂಪಡೆದ ಪಕ್ಷದ ನಾವು ಹೋಗ್ತೇವೆ ಅಂತ ಹೇಳ್ತೇವೆ. ಮುಂದಿನ ದಿನಗಳಲ್ಲಿ ಕಠಿಣವಾಗಿ ಇನ್ನು ಕಂಟಿನ್ಯೂ ನಮಗೆ ನ್ಯಾಯ ಸಿಗದ ತನಕ DC ಆಫೀಸ್ ಮುಂದೆ ಕೂರ್ತೇವೆ. ನಮಗಂತ ನ್ಯಾಯ ಹೋರಾಟ ಇಲ್ಲ. ರೈತರ ಮಕ್ಕಳಿಗೋಸ್ಕರ ಹೋರಾಟ 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 ನಮ್ಮ ಹೋರಾಟ ನಮ್ಮ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು. ಎಲ್ಲಿಯವರೆಗೆ ಹೋರಾಟ ಹೋರಾಟ ರೈತರಿಗೆ ಗೊಬ್ಬರ ಉಚಿತವಾಗಿ ಸಿಗಲಿ ಸುಲಭವಾಗಿ ಸಿಗಲಿ. ಎಲ್ಲ ಹಿಂದೆ ಬರಕ್ಕೆ ಮುಂದಿದ್ದರು. ಹೋರಾಟ ಹೋರಾಟ ಬೇಕೇ ಬೇಕು ನ್ಯಾಯ. ಎಲ್ಲಿಯವರೆಗೆ ಹೋರಾಟ 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 ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು. ಹೋರಾಟ ಹೋರಾಟ ರೈತರಿಗಾಗಿ ಹೋರಾಟ 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 ರೈತರಿಗಾಗಿ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು. ಎಲ್ಲಿಯವರೆಗೆ ಹೋರಾಟ ಎಲ್ಲವರೆಗೂ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು. ಉಪಯೋಗಿಸ್ಬೇಕಂತ ನಾವು ಕೇಳ್ತೀವಿ. ಸಾಮಾಜಿಕ ಭದ್ರತೆ ಅಂತಂದ್ರೆ ಕಟ್ಟಡ ಕಾರ್ಮಿಕರ ತಹಸೀಲ್ದಾರ್ಗೆ 1.5 ಲಕ್ಷ ರೂಪಾಯಿ ನೀಡ್ಬಿಟ್ಟು ಕೈ ತೊಳ್ಕೊಳ್ತಾ ಇದ್ದೀವಿ. ಯಾರು ಕೂಡ ಈ ಸರ್ಕಾರ ಕಿವುಡ್ರ ಥರ ಮೂಗ್ರ ಥರ ಕಣ್ಣೆ ಕಂಡಿಸ್ತರ ವರ್ತನೆ ಮಾಡ್ತಿರ್ತಕ್ಕಂಥದ್ದು ನಮ್ಮ ಸಂಘಕ್ಕೆ ವಿರೋಧ ಮಾಡ್ತಾರೆ. ಅದೇ ರೀತಿಯಾಗಿ ಇವತ್ತು ಯಾರು ಕೂಡ ಇದ್ರ ಬಗ್ಗೆ ಕಿವಿಗೆ ಹಾಕ್ಕೊಂತ ಇಲ್ಲ. ಈ ನಿಟ್ಟಿನಲ್ಲಿ ನಾವು ಇವತ್ತು ಅನೇಕ ಬಾರಿ ಹಲವಾರು ಇಲಾಖೆಯ ಸಚಿವರಿದ್ದಾರೆ. ಅವರು ಕೂಡ ಈ ಕಟ್ಟಡ ಕಾರ್ಮಿಕರನ್ನು ಬದಿಗೊತ್ತಿಬಿಟ್ಟು ಅವರಿಗೆ ಯಾರ್ಯಾರು ಅವರಿಗೆ ದುಡ್ಡನ್ನು ಹಂಚಿರ್ತಕ್ಕಂಥದ್ದು ಇವತ್ತು ನಮಗೆ ಕಂಡು ಬಂದಿದೆ. ಈ ನಿಟ್ಟಿನಲ್ಲಿ ನಾವು ಇವತ್ತು ಬೃಹತ್ ಹೋರಾಟವನ್ನು ನಡೆಸಿ ನಾವು ಸರ್ಕಾರಕ್ಕೆ ಗಮನ ಸಲ್ಲಿಸಿದ್ದೇವೆ. ಕಟ್ಟಡ ಕಾರ್ಮಿಕರ ಹಣವನ್ನು ಕಟ್ಟಡ ಕಾರ್ಮಿಕರ ಭದ್ರತೆಗಾಗಿ ಉಪಯೋಗಿಸ್ತಕ್ಕಂಥದ್ದು ನಮ್ಮ ಇದರಲ್ಲಿ ಯಾವುದೇ ರೀತಿಯ ಲೋಪದೋಷಗಳು ಕಂಡುಬಂದರೆ ನಾವು ಚಿತ್ರದುರ್ಗನ ಬಂದ್ ಮಾಡಬೇಕಾಗುತ್ತೆ ಅನ್ನೋದನ್ನು ನಾವು ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ.